ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಫುಲ್ ಡ್ರಿಲ್. ನಿನ್ನೆ ರಾತ್ರಿ 10ರವರೆಗೂ ಪ್ರಜ್ವಲ್ ವಿಚಾರಣೆ. ಪ್ರಜ್ವಲ್ ರೇವಣ್ಣಗೆ ಎಸ್ಐಟಿ ಫುಲ್ ಡ್ರಿಲ್ ಮಾಡಿದೆ. ನಿನ್ನೆ ರಾತ್ರಿ 10ರವರೆಗೂ ಪ್ರಜ್ವಲ್ ವಿಚಾರಣೆಯನ್ನ ಎಸ್ಐಟಿ ನಡೆಸಿರುವಂತದ್ದು. ಪ್ರಜ್ವಲ್ ಸರಿಯಾದ ಉತ್ತರ ನೀಡದ ಬಗ್ಗೆ ಮಾಹಿತಿ ಬರ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣದಲ್ಲಿ ತನಿಖೆಯನ್ನ ಮತ್ತಷ್ಟು ಚುರುಕುಗೊಳಿಸಿದೆ ಎಸ್ಐಟಿ. ಮಹಿಳೆಯರ ಮೇಲೆ ದೌರ್ಜನ್ಯ ಮತ್ತು ಅತ್ಯಾಚಾರ ಪ್ರಕರಣದ ಆರೋಪಿಯಾಗಿರುವಂತಹ ಪ್ರಜ್ವಲ್ ರೇವಣ್ಣ ಅವರನ್ನ ನ್ಯಾಯಾಲಯ ಈಗಾಗಲೇ ಎಸ್ಐಟಿ ವಶಕ್ಕೆ 6 ದಿನಗಳ ಜೂನ್ 6ರವರೆಗೆ ಎಸ್ಐಟಿ ವಶಕ್ಕೆ ಕೊಟ್ಟಿರುವಂತದ್ದು. ಎಸ್ಐಟಿ ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರ ಬಳಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮಹತ್ವದ ಸಾಕ್ಷ್ಯಗಳನ್ನ ಕಲೆ ಹಾಕುವ ನಿಟ್ಟಿನಲ್ಲಿ ಎಸ್ಐಟಿ ತೀವ್ರತರವಾದಂತಹ ತನಿಖೆಯನ್ನ ಚುರುಕುಗೊಳಿಸಿ ಅವರಿಂದ ಮಾಹಿತಿಯನ್ನ ಪಡೆಯಲು ಪ್ರಯತ್ನ ಪಡ್ತಾ ಇದೆ. ಆದ್ರೆ ತನಿಖೆಗೆ ಅಷ್ಟೊಂದು ರೀತಿಯಲ್ಲಿ ಪ್ರಜ್ವಲ್ ರೇವಣ್ಣ ಸಹಕಾರ ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಹೊರಗಡೆ ಬರ್ತಿರುವಂತದ್ದು. ಹಲವು ಪ್ರಶ್ನಾವಳಿಗಳನ್ನ ಎಸ್ಐಟಿ ಈಗಾಗಲೇ ಮಾಡಿಕೊಂಡು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆಗಳನ್ನ ಕೇಳ್ತಾ ಇದೆ. ಆದ್ರೆ ಇದ್ಯಾವುದಕ್ಕೂ ಕೂಡ ನೋ, ನನಗೆ ಗೊತ್ತಿಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿ ಪ್ರಜ್ವಲ್ ರೇವಣ್ಣ ತನಿಖೆಗೆ ಸರಿಯಾದ ರೀತಿಯಲ್ಲಿ ಸಹಕಾರ ಕೊಡ್ತಾ ಇಲ್ಲ. ಅಂದ್ರೆ ಅವರ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಡ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಸಿಗ್ತಾ ಇರುವಂತದ್ದು. ಹಾಗಾಗಿ ಈಗ ಎಸ್ಐಟಿ ಮತ್ತೊಂದು ಆಯಾಮದಲ್ಲಿ ತನಿಖೆಯನ್ನು ನಡೆಸಬೇಕು ಅಂತ ಚಿಂತನೆ ಮಾಡ್ತಾ ಇದೆ. ಅಂದ್ರೆ ಎವಿಡೆನ್ಸ್ ಅನ್ನ ಕಲೆಕ್ಟ್ ಮಾಡಿಕೊಂಡು ಆ ಎವಿಡೆನ್ಸ್ ಗಳನ್ನ ತೋರಿಸಿ ಇದಕ್ಕೆ ಏನ್ ಹೇಳ್ತೀರಾ, ಇದಕ್ಕೆ ಯಾವ ರೀತಿ ಪ್ರತಿಕ್ರಿಯೆ ಕೊಡ್ತೀರಾ ಅನ್ನುವ ಉದ್ದೇಶಕ್ಕೋಸ್ಕರ ಎವಿಡೆನ್ಸ್ ಗಳನ್ನ ಇಟ್ಟುಕೊಂಡೇ ಪ್ರಶ್ನೆ ಮಾಡಬೇಕು ಅನ್ನುವಂತಹ ಚಿಂತನೆಗೆ ಎಸ್ಐಟಿ ಈಗಾಗಲೇ ಮುಂದಾಗಿರುವಂತದ್ದು. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ವಿವೇಕ್ ನೇರ ಸಂಪರ್ಕದಲ್ಲಿ ಮಾಹಿತಿಯನ್ನ ಕೊಡ್ತಾರೆ. ವಿವೇಕ್, ಈಗ ಏನಾಗಿದೆ, ಈಗ ಎಸ್ಐಟಿ ಅವರ ವಶದಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ತನಿಖೆಗೆ ಯಾವ ರೀತಿ ಸಹಕಾರ ಕೊಡ್ತಾ ಇದ್ದಾರೆ, ಕೊಡ್ತಾ ಇಲ್ಲ ಎನ್ನುವಂತಹ ಮಾಹಿತಿ ಬರ್ತಿರುವಂತದ್ದು. ಯಾವ ರೀತಿ ಏನು ಪ್ರಜ್ವಲ್ ರೇವಣ್ಣ ಅಂತ ಪ್ರಕರಣಕ್ಕೆ ಮಾಹಿತಿನ ಪಡೆದಿದ್ದಾರೆ ಅನ್ನುವಂತಹ ಡೀಟೇಲ್ಸ್ ಇದೆ ನಿಮ್ಮಲ್ಲಿ? ಎಸ್ ಸುರೇಶ್, ನಿನ್ನೆ ಅಷ್ಟು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಕೂಡ ಪ್ರಜ್ವಲ್ ರೇವಣ್ಣ ಅವರಿಗೆ ಜೂನ್ 6ರ ತನಕ ಪೊಲೀಸ್ ಕಸ್ಟಡಿಗೆ ಕೊಡಲಾಗಿತ್ತು. ಎಸ್ಐಟಿ ಅಂದ್ರೆ ಒಂದು ರೀತಿಯಾಗಿ ಎಸ್ಐಟಿ ಕಸ್ಟಡಿಗೆ ಕೊಟ್ಟಿದ್ದಾರೆ. ಆ ಎಸ್ಐಟಿ ಕಸ್ಟಡಿಯಲ್ಲಿ ನಿನ್ನೆ ಸಹ ರಾತ್ರಿ ಕೂಡ ಸಾಕಷ್ಟು ಪ್ರಶ್ನೆಗಳನ್ನೇ ನಡೆಸಿದ್ದಾರೆ ಎಸ್ಐಟಿ ತನಿಖಾ ತಂಡ ಪ್ರಜ್ವಲ್ ರೇವಣ್ಣ ಅವರಿಗೆ. ಅವ್ರು ಯಾವುದೇ ರೀತಿಯ ಮಾಹಿತಿ ಕೂಡ ಬಿಟ್ಕೊಡ್ಲಿಲ್ಲ ಅನ್ನೋ ಒಂದು ಮಾಹಿತಿಗಳು ನಮಗೆ ತಿಳಿದು ಬಂದಿದೆ ಸುರೇಶ್. ಮತ್ತು ನೋಡ್ತಾ ಹೋದ್ರೆ ಸಾಕಷ್ಟು ಪ್ರಶ್ನೆಗಳು ಮಾಡಿರುವ ಎಸ್ಐಟಿ ತನಿಖಾ ತಂಡಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಸ್ಪಂದನೆಯನ್ನು ಪ್ರಜ್ವಲ್ ರೇವಣ್ಣ ನೀಡ್ತಿಲ್ಲ ಅನ್ನೋ ಒಂದು ಮೂಲ ಮಾಹಿತಿಗಳು ತಿಳಿದು ಬರ್ತಾ ಇದೆ. ನಿನ್ನೆ ಅಷ್ಟೇ ಪ್ರಜ್ವಲ್ ರೇವಣ್ಣ ಅವರಿಗೆ ನಿನ್ನೆ 10 ಗಂಟೆ ತನಕ ಒಂದು ರೀತಿಯಾಗಿ ಎಸ್ಐಟಿ ತನಿಖಾ ತಂಡ ದೊಡ್ಡ ಮಟ್ಟದ ಡ್ರಿಲ್ಲೇ ನಡೆಸಿದೆ. ಒಂದು ರೀತಿ ಸಾಕಷ್ಟು ಪ್ರಶ್ನೆಗಳೇ ಕೇಳಿದೆ. ಅದಕ್ಕೆ ಯಾವುದೇ ರೀತಿಯ ಒಂದು ದೊಡ್ಡ ಮಟ್ಟದ ಸಿಗುವಂತ ಹೇಳಿಕೆ ಪ್ರತಿಕ್ರಿಯೆ ಕೂಡ ಕೊಡ್ಲಿಲ್ಲ ಪ್ರಜ್ವಲ್ ರೇವಣ್ಣ ಅವರು, ಒಂದು ಮಾಹಿತಿಗಳು ತಿಳಿದು ಬಂದಿದೆ. ಮತ್ತು ನೋಡ್ತಾ ಹೋದ್ರೆ ನಿನ್ನೆ 11 ಗಂಟೆಗೆ ಅಷ್ಟು ನಿದ್ರೆಗೆ ಜಾರಿರುವ ಪ್ರಜ್ವಲ್ ರೇವಣ್ಣ ಮತ್ತೆ ಇವತ್ತು ಎಸ್ಐಟಿ ತನಿಖಾ ತಂಡದ ಜೊತೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸಾಕಷ್ಟು ವಿಚಾರಗಳನ್ನು ಕೇಳಿದ್ದಾರೆ. ಪ್ರಶ್ನೆಗಳು ಸಾಕಷ್ಟು ಮಾಡ್ತಾನೆ ಇದೆ ಎಸ್ಐಟಿ ತನಿಖಾ ತಂಡ ಪ್ರಜ್ವಲ್ ರೇವಣ್ಣ ಅವರಿಗೆ. ಈ ಹಿಂದೆ ಕೂಡ ಪ್ರಜ್ವಲ್ ರೇವಣ್ಣ ಅವರು ಇಷ್ಟು ದಿನ 35 ದಿನಗಳ ನಾಪತ್ತೆ ಆದಾಗೂ ಕೂಡ ಸಾಕಷ್ಟು ಪ್ರಶ್ನೆಗಳು ಯಾವ ರೀತಿಯ ಪ್ರಜ್ವಲ್ ರೇವಣ್ಣ ಅವ್ರಿಗೆ ಪ್ರಶ್ನೆಗಳು ಕೇಳಬೇಕು, ಯಾವ ಪ್ರಶ್ನೆಗಳು ಕೇಳಿದ್ರೆ ಅವರು ನಮಗೆ ಸಿಗ್ತಾರೆ, ಅವರು ಆರೋಪಿ ಅಂತ ತಿಳಿದು ಬರುತ್ತೆ ಅನ್ನೋ ಒಂದು ಈ ರೀತಿಯ ಪ್ರಶ್ನೆಗಳನ್ನೇ ಪಟ್ಟಿಯನ್ನೇ ರೆಡಿ ಮಾಡಿ ಇಟ್ಕೊಂಡಿರುವ ಎಸ್ಐಟಿ ತನಿಖಾ ತಂಡ ಸಾಕಷ್ಟು ಪ್ರಶ್ನೆಗಳನ್ನ ಕೇಳುತ್ತಿದೆ ಪ್ರಜ್ವಲ್ ರೇವಣ್ಣ ಅವರಿಗೆ. ಅವ್ರು ಸಿಕ್ಕ ನಂತರ ಇವತ್ತು ಕೂಡ ಅಷ್ಟೇ ಬೆಳಗ್ಗೆ ತನಿಖಾ ಕೂಡ ಆರಂಭವಾಗಿತ್ತು. ಈ ತಿಳಿದು ಬಂದಿರುವಂತಹ ಮಾಹಿತಿ ಏನಂದ್ರೆ ಅವ್ರ ತನಿಖೆಗೆ ಯಾವುದೇ ರೀತಿಯ ಸಹಕಾರ ಕೂಡ ಕೊಡ್ತಿಲ್ಲ. ಆ ಸಂತ್ರಸ್ತೆಯರೇನಿದ್ದಾರೆ ನನಗೆ ಈ ರೀತಿಯ ಉತ್ತರಗಳನ್ನು ಪ್ರಜ್ವಲ್ ರೇವಣ್ಣ ಅವರು ಕೊಡ್ತಿದ್ದಾರೆ. ಸಂತ್ರಸ್ತೆಯರು ನನಗೆ ತಿಳಿದಿದ್ದಾರೆ, ಅವ್ರು ಕ್ಲೋಸ್ ಕೂಡ ಇದ್ದಾರೆ ನನಗೆ. ಆ ಮಾತ್ರಕ್ಕೆ ನಾನು ಯಾವುದೇ ರೀತಿಯ ಅತ್ಯಾಚಾರ ಕೂಡ ಮಾಡಿಲ್ಲ, ಅವ್ರ ಜೊತೆ ನನಗೆ ಯಾವುದೇ ಲೈಂಗಿಕ ಸಂಬಂಧ ಕೂಡ ಇಲ್ಲ, ಈ ರೀತಿಯ ಹೇಳಿಕೆ ಕೂಡ ಪ್ರಜ್ವಲ್ ರೇವಣ್ಣ ಕೊಡ್ತಿದ್ದಾರೆ. ಮತ್ತೆ ಆ ಸಂತ್ರಸ್ತೆಯರು ಏನಿದ್ದಾರೆ ಅವರ ವಿಡಿಯೋನು ನಾನು ಮಾಡಲಿಲ್ಲ, ಈ ರೀತಿಯ ಯಾವ ವಿಡಿಯೋ ಕೂಡ ನಾನು ಮಾಡಲಿಲ್ಲ, ವಿಡಿಯೋಗೆ ನನಗೆ ಯಾವುದೇ ಸಂಬಂಧ ಇಲ್ಲ. ಆ ವಿಡಿಯೋದಲ್ಲಿ ನಮಗೆ ಬಂದಿರುವ ಮಾಹಿತಿ ಪ್ರಕಾರ ಈಗ ಬೆಳಗ್ಗೆ ತಕ್ಷಣ ಅವರಿಗೆ ಕಾಫಿಯನ್ನು ಕೊಟ್ಟು ಮತ್ತೆ ಟೊಮೆಟೊ ಬಾತನ್ನು ಕೊಟ್ಟು ಅಂತ ಇನ್ಫಾರ್ಮೇಶನ್ ಬಂದಿರುವಂಥದ್ದು.
ಈಗ ರಾತ್ರಿಯೆಲ್ಲ ಈ ಪ್ರಜ್ವಲ್ ರೇವಣ್ಣ ಅವರ ಬಳಿ ಒಂದಷ್ಟು ಪ್ರಶ್ನಾವಳಿಗಳನ್ನ ಮಾಡಿಕೊಂಡು ಕೇಳಿದ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಟ್ಟಿಲ್ಲ. ಈಗ SIT ಇನ್ನೊಂದು ಆಯಾಮದಲ್ಲಿ ತನಿಖೆಯನ್ನ ಮುಂದುವರಿಸುವ ಭಾಗವಾಗಿ ಎವಿಡೆನ್ಸ್ ಅನ್ನ ಇಟ್ಟುಕೊಂಡು ಇದಕ್ಕೇನು ಹೇಳ್ತೀರಿ ಅನ್ನೋ ತರದಲ್ಲಿ ಪ್ರಶ್ನೆ ಮಾಡೋದಕ್ಕೆ ಚಿಂತನೆ ಮಾಡ್ಕೊಂಡಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದ್ರ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಇದೆಯಾ ಅಂತ? ತಂಡ ಏನಿದೆ SIT ತನಿಖಾ ತಂಡ ಪ್ರಜ್ವಲ್ ರೇವಣ್ಣ ಸಿಗೋಕು 34 ದಿನಗಳು ಕಂಟಿನ್ಯೂ ಆಗಿ ಪ್ರಶ್ನೆಗಳು ಯಾವ ರೀತಿಯಾಗಿ ಪ್ರಜ್ವಲ್ ಅವರಿಗೆ ಮಾಡಬೇಕು ಅನ್ನೋ ಒಂದು ಪ್ರಶ್ನೆಗಳನ್ನು ಕೂಡ ಪಟ್ಟಿಯನ್ನೇ ರೆಡಿ ಮಾಡ್ಕೊಂಡಿದ್ದು SIT ತನಿಖಾ ತಂಡ. ಈಗಾಗಲೇ ನಿನ್ನೆ ಕೂಡ ಅವರು ಉತ್ತರ ನೀಡಿದ್ದಕ್ಕೆ ನಿನ್ನೆ ಅಷ್ಟೇ ಡಿಸೈಡ್ ಮಾಡ್ಕೊಂಡಿರೋದು SIT ತನಿಖಾ ತಂಡ. ಮತ್ತು ಬೆಳಗ್ಗೆನೂ ಅಷ್ಟೇ ಬೇರೆ ಬೇರೆ ಆಯಾಮಗಳಲ್ಲಿ ಇವರಿಗೆ ಪ್ರಶ್ನೆ ಮಾಡಬೇಕು ಅಂತ ಕೂಡ ಡಿಸೈಡ್ ಮಾಡ್ಕೊಂಡಿದೆ. ಒಂದು ರೀತಿಯಾಗಿ ಒಂದು ಬಾರಿ ಪ್ರಜ್ವಲ್ ರೇವಣ್ಣ ಅವರ ಸ್ಟೇಟ್ಮೆಂಟ್ ಅನ್ನು ಪಡೆದುಕೊಂಡ ಸಮಯದಲ್ಲಿ ಆ ವಿಡಿಯೋ ಕೂಡ ರೆಕಾರ್ಡ್ ಮಾಡ್ತಾರೆ. ಮತ್ತೊಮ್ಮೆ ಅದೇ ಪ್ರಶ್ನೆಗಳನ್ನು ಬಂದು ಪ್ರಜ್ವಲ್ ರೇವಣ್ಣ ಅವರಿಗೆ ಕೇಳ್ತಾರೆ. ಒಂದು ವೇಳೆ ಆ ಪ್ರಶ್ನೆ ಅವ್ರು ಕೇಳಿದಾಗ ಮತ್ತೆ ಮುಂಚೆ ವಿಡಿಯೋ ರೆಕಾರ್ಡ್ ಮಾಡಿರುವಂತ ಪ್ರಶ್ನೆ ಕೇಳಿದಾಗ ಒಂದೇ ರೀತಿಯ ಉತ್ತರ ಕೊಡ್ತಾರ ಅನ್ನೋ ಕೂಡ ಒಂದು ಈ ರೀತಿಯ ದಾಖಲೆಗಳನ್ನು ಕೂಡ ಪಡೆದುಕೋತಾರೆ SIT ತನಿಖಾ ತಂಡ. ಮತ್ತೆ ಏನಂದ್ರೆ ಅವ್ರ ಹತ್ರ ಇರುವಂತಹ ಎವಿಡೆನ್ಸ್ಗಳು ಏನಿದೆ, ಪ್ರಜ್ವಲ್ ರೇವಣ್ಣ ಅವರ ಈಗ ಲೈಂಗಿಕ ಸಂಬಂಧಕ್ಕೆ ಪಟ್ಟಂತ ವಿಡಿಯೋಗಳು ಸಾಕಷ್ಟು ಇದೆ ಅವ್ರ ಹತ್ರ. ಆ ವಿಡಿಯೋಗಳು ತೋರಿಸಿ ಈ ವಿಡಿಯೋದಲ್ಲಿ ಇರುವುದು ನೀವೇನ ಅನ್ನೋ ಒಂದು ಪ್ರಶ್ನೆಗಳೇ ಕೇಳಿದ್ದಾರೆ SIT ತನಿಖಾ ತಂಡ. ಪ್ರಜ್ವಲ್ ರೇವಣ್ಣ ಅವರು ಒಂದೇ ಮಾತು ತಿಳಿಸಿದ್ದಾರೆ, ಆ ವಿಡಿಯೋದಲ್ಲಿ ಇರೋದು ನಾನಲ್ಲ, ನನಗೆ ಈ ಸಂತ್ರಸ್ತೆಯರಿಗೆ ಸಂಬಂಧ ಯಾವುದೇ ರೀತಿ ಲೈಂಗಿಕ ಸಂಬಂಧ ಇಲ್ಲ, ಅವರು ನನಗೆ ತಿಳಿದಿದ್ದಾರೆ ಅಷ್ಟೇ, ಜಸ್ಟ್ ಕ್ಲೋಸ್ ಇದ್ದಾರೆ. ಆ ಸಂತ್ರಸ್ತೆಯರು ನಮ್ಮನೆ ಕೆಲಸದವರೇ ಆಗಿದ್ದಾರೆ, ಅವರಿಗೆ ನನಗೆ ಯಾವುದೇ ರೀತಿಯ ಲೈಂಗಿಕ ಸಂಬಂಧವಿಲ್ಲ ಅನ್ನೋ ಒಂದು ಮಾತುಗಳನ್ನು ಪ್ರಜ್ವಲ್ ರೇವಣ್ಣ ಅವರು ತಿಳಿಸುತ್ತಿದ್ದಾರೆ. ಈ ರೀತಿಯ ಮಾತುಗಳನ್ನು ಆಡ್ತಿದ್ದಾರೆ ಪ್ರಜ್ವಲ್ ರೇವಣ್ಣ. ಒಟ್ಟಾರೆಯಾಗಿ ನೋಡ್ತಾ ಹೋದ್ರೆ SIT ತನಿಖಾ ತಂಡಕ್ಕೆ ಯಾವುದೇ ರೀತಿಯ ಸಹಕಾರವನ್ನು ಪ್ರಜ್ವಲ್ ರೇವಣ್ಣ ಕೊಡ್ತಿಲ್ಲ ಅನ್ನೋ ಒಂದು ಸುದ್ದಿ ನಮಗೆ ಅಶ್ವವೇಧ ನ್ಯೂಸ್ಗೆ ತಿಳಿದು ಬರ್ತಾ ಇದೆ. ಸುರೇಶ್, ಓಕೆ ವಿವೇಕ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರಜ್ವಲ್ ರೇವಣ್ಣ ಪ್ರಕರಣ ಇದೀಗ ತನಿಖೆಯನ್ನು ಮತ್ತಷ್ಟು ಚುರುಕುಗೊಳಿಸಿರುವಂಥದ್ದು SIT. ಈಗ SIT ವಶದಲ್ಲಿರುವಂಥ ಪ್ರಜ್ವಲ್ ರೇವಣ್ಣ SITಯ ಅಧಿಕಾರಿಗಳು ಕೇಳುವಂಥ ತರಹೇವಾರಿ ಪ್ರಶ್ನೆಗಳಿಗೆ ಸರಿಯಾದ ರೀತಿಯಲ್ಲಿ ಸ್ಪಂದಿಸ್ತಾ ಇಲ್ಲ. ಈ ಒಂದು ವಿಡಿಯೋದಲ್ಲಿರೋದು ನೀವಾ, ಈ ಪ್ರಕರಣದ ಬಗ್ಗೆ ಏನು ಹೇಳ್ತೀರಿ, ನೀವು ಯಾಕೆ ವಿದೇಶಕ್ಕೆ ಹೋಗಿದ್ರಿ, ನಿಮಗೆ ಸಹಕಾರ ಕೊಟ್ಟಂಥವ್ರು ಯಾರು, ನಿಮ್ಮ ಜೊತೆ ಯಾರೆಲ್ಲ ಸಂಪರ್ಕದಲ್ಲಿದ್ದಾರೆ, ಮತ್ತೆ ಈ ಒಂದು ವಿಡಿಯೋಗಳನ್ನು ಯಾಕೆ ಮಾಡ್ಕೊಂಡ್ರಿ, ಅದರ ಉದ್ದೇಶ ಏನು, ಹೀಗೆ ಬೇರೆ ಬೇರೆ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ. ಆದರೆ ಅದ್ಯಾವುದಕ್ಕೂ ಕೂಡ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಪ್ರಜ್ವಲ್ ರೇವಣ್ಣ ಕೊಡ್ತಾ ಇಲ್ಲ ಅನ್ನುವಂಥದ್ದು. ಹಾಗಾಗಿ ಒಂದಷ್ಟು ಸಾಕ್ಷ್ಯಗಳನ್ನ ಎವಿಡೆನ್ಸ್ಗಳನ್ನ ಕಲೆಕ್ಟ್ ಮಾಡಿಕೊಂಡು ಅದನ್ನ ಒಂದೊಂದನ್ನೇ ತೋರಿಸ್ತಾ ಪ್ರಶ್ನೆ ಕೇಳಬೇಕು ಅಂತೇಳಿ SIT ಮುಂದಾಗಿರುವಂಥದ್ದು. ಒಂದಷ್ಟು ಚಾಲೆಂಜಿಂಗ್ ಅಂತೂ SIT ಇದೆ.